Good morning, students. Jai Shri Gurudev. Welcome to Accountancy Online Classes, Session 26. So, ಇವತ್ತಿನ ಸೆಷನ್ ಅಲ್ಲಿ ಅಕೌಂಟಿಂಗ್ ಫಾರ್ ಗುಡ್ವಿಲ್ ಕೇಸ್ ಸಿಚುವೇಶನ್ ಅಥವಾ ಕೇಸ್ 3 and case 4. Today we shall discuss. Okay. So, case ಸೆಷನ್ 25ನಲ್ಲಿ ನಾವು ಎಲಾಬ್ರೇಟಾಗಿ ಡಿಸ್ಕಸ್ ಮಾಡಿದ್ವಿ. ಸೆಷನ್ 25ನಲ್ಲಿ ವಿ ಡಿಸ್ಕಸ್ಡ್ ಎಲಾಬ್ರೇಟ್ಲಿ ಅಬೌಟ್ ಕೇಸ್ 1 ಆ್ಯಂಡ್ ಕೇಸ್ 2, ಕೇಸ್ 2 ಮತ್ತು ಕೇಸ್ 1ನಲ್ಲಿ ಯಾವ ರೀತಿ ನಾವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಕೊಡಬೇಕು ಗುಡ್ವಿಲ್ಗೆ, ಅದ್ರ ಬಗ್ಗೆ ನಾವು ಡೀಟೇಲ್ಸ್ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ವೈ ಇಟ್ ಈಸ್ ಡೆಬಿಟೆಡ್, ವೈ ಸಮ್ ಅಕೌಂಟ್ಸ್ ಟು ಬಿ ಡೆಬಿಟೆಡ್ ಆ್ಯಂಡ್ ಅದರ್ ಅಕೌಂಟ್ಸ್ ಟು ಬಿ ಕ್ರಿಯೇಟೆಡ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಸೆಷನ್ 25ನಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಕೇಸ್ 1 ಮತ್ತು ಕೇಸ್ 2ನಲ್ಲಿ ಏನಾಗುತ್ತೆ, ದ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಕ್ಯಾಶ್ ಟುವರ್ಡ್ಸ್ ಗುಡ್ವಿಲ್. ಅಂದರೆ ಗುಡ್ವಿಲ್ ಅಂತ ಹೇಳಿ ಅವನು ಎಕ್ಸ್ಟ್ರಾ ಮನಿ ಕೊಡ್ತಾನೆ ಫಸ್ಟ್ 2 ಕೇಸಸ್ಸಲ್ಲಿ, ಆಯಿತಾ. ಫರ್ಮಿಗೆ ಕೊಡ್ತಾನೆ, ಫರ್ಮ್ ಏನು ಮಾಡುತ್ತೆ, ಅದನ್ನು ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಬಟ್ ಇನ್ ಕೇಸ್ 3 ಮತ್ತು ಕೇಸ್ 4ನಲ್ಲಿ ಏನಾಗುತ್ತೆ, ಕೇಸ್ 3ನಲ್ಲಿ ಏನಾಗುತ್ತೆ, ನ್ಯೂ ಪಾರ್ಟ್ನರ್ ಹತ್ರ ಎಕ್ಸ್ಟ್ರಾ ಮನಿ ಕೇಳಿದಾಗ ನ್ಯೂ ಪಾರ್ಟ್ನರ್ ಹತ್ರ ಅಷ್ಟು ಮನಿ ಇರಲ್ಲ ಅಂದ್ಕೊಳ್ಳಿ, ಅವನ ಹತ್ರ ಕೊಡೋಕ್ಕಿರಲ್ಲ, ಅಂಡರ್ಸ್ಟ್ಯಾಂಡ್. ಬಟ್ ಅಂದರೆ ನ್ಯೂ ಪಾರ್ಟ್ನರ್ ಸಿ, ಫಾರ್ ಎಕ್ಸಾಂಪಲ್ ಎ ಬಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ಸಿ ಈಸ್ ಎ ನ್ಯೂ ಪಾರ್ಟ್ನರ್ ಅಂತ ಒಂದು ಎಕ್ಸಾಂಪಲ್ಗೆ ಒಂದು ನೇಮ್ನ ನಾವು ತಗೊಳ್ಳೋಣ. ಎ ಬಿ ಈಸ್ ಎ ಓಲ್ಡ್ ಪಾರ್ಟ್ನರ್, ಸಿ ಈಸ್ ಎ ನ್ಯೂ ಪಾರ್ಟ್ನರ್ ಅಂತ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ಈಗ ನ್ಯೂ ಸಿ ಎ ಬಿ ಫರ್ಮ್ ಥ್ರೂ ಎ ಬಿ ಏನು ಮಾಡ್ತಾರೆ, ಸಿನ ಡಿಮ್ಯಾಂಡ್ ಮಾಡ್ತಾರೆ ಏನಂತ, ಗುಡ್ವಿಲ್ ತೊಗೊಬರ್ಬೇಕು ಅಂತ. ಬಟ್ ಸಿ ಹತ್ರ ಗುಡ್ವಿಲ್ ತರೋಕ್ಕೆ ಎಕ್ಸ್ಟ್ರಾ ಮನಿ ಇರಲ್ಲ ಅಥವಾ ಪ್ರೀಮಿಯಮ್ ಇರಲ್ಲ ಕೊಡೋಕ್ಕೆ. ಸೊ ಇನ್ ಸಚ್ ಸಿಚುವೇಷನಲ್ಲಿ ಎ ಬಿಗೆ ಆ ಟೈಮಲ್ಲಿ ಏನು ಮಾಡಬೇಕು, ಎ ಬಿ ಬೆನಿಫಿಟ್ಗೋಸ್ಕರ ಫರ್ಮ್ ಏನು ಮಾಡಬೇಕು ಅಂತ. ಈಗ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಫರ್ಮ್ ಏನು ಮಾಡ್ತು, ಸಿಯಿಂದ ಡಿಮ್ಯಾಂಡ್ ಮಾಡ್ತು ಎಕ್ಸ್ಟ್ರಾ ಮನಿ ಪೇ ಮಾಡಿ ಗುಡ್ವಿಲ್ ಕೊಡಿ ಅಂತ. ಬಟ್ ಆಗಲಿಲ್ಲ, ಕೊಡೋಕ್ಕಾಗಲಿಲ್ಲ ಯಾರು, ಸಿ. ಬಟ್ ದ ಫರ್ಮ್ ಹ್ಯಾಸ್ ಟು ಪೇ ಟು ಎ ಆ್ಯಂಡ್ ಬಿ. ಅವ್ರು ಕೊಡಲಿಲ್ಲ ಅಂದರೂ ಫರ್ಮ್ ಏನು ಮಾಡಬೇಕು, ಎ ಆ್ಯಂಡ್ ಬಿಗೆ ಅದನ್ನು ಪೇ ಮಾಡಬೇಕು. ಸೊ ಇನ್ ಸಚ್ ಸಿಚುವೇಷನಲ್ಲಿ ನಾವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ, ಗುಡ್ವಿಲ್ ಅವ್ನು ಕ್ಯಾಶ್ ಕೊಡಲಿಲ್ಲ ಅಂದರೂ ನಾವು ಆರ್ಟಿಫಿಷಿಯಲ್ ನಾವೇನು ಮಾಡಬೇಕು, ಈ ಗುಡ್ವಿಲ್ ಅನ್ನೋದನ್ನು ವ್ಯಾಲ್ಯೂನ ಕ್ರಿಯೇಟ್ ಮಾಡಬೇಕು ಟು ದಿ ಎಕ್ಸ್ಟೆಂಟ್ ಆಫ್ ಸೀಸ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅಂಡರ್ಸ್ಟ್ಯಾಂಡ್? ಸೊ ಅದಕ್ಕೋಸ್ಕರ ಕೇಸ್ 3 ಏನು ಹೇಳುತ್ತೆ, ಗುಡ್ವಿಲ್ ಕ್ರಿಯೇಟೆಡ್. ಇಲ್ಲೇನಾಗಿದೆ, ಕೇಸ್ 3ನಲ್ಲಿ ನ್ಯೂ ಪಾರ್ಟ್ನರು ಎಕ್ಸ್ಟ್ರಾ ಮನಿನ ಅಥವಾ ಪ್ರೀಮಿಯಮ್ನ ಕೊಡಲ್ಲ, ಗುಡ್ವಿಲ್ ಅಂತ ಹೇಳ್ಕೊಡಲ್ಲ. ಸೊ ಕೊಡದೇ ಇದ್ದಾಗ ಎ ಆ್ಯಂಡ್ ಬಿಗೆ ಅದು ಬೆನಿಫಿಟ್ ಆಗಲ್ಲ. ಸೊ ಅಂಥ ಸಿಚುವೇಷನಲ್ಲಿ ಫರ್ಮ್ ಏನು ಮಾಡುತ್ತೆ, ಗುಡ್ವಿಲ್ ಅಂತ ಕ್ರಿಯೇಟ್ ಮಾಡುತ್ತೆ ಆರ್ಟಿಫಿಷಿಯಲಿ, ಅದು ಫಿಕ್ಟಿಷಿಯಸ್, ಆಯಿತಾ. ಸೊ ಗುಡ್ವಿಲ್ ಅಂತ ಕ್ರಿಯೇಟ್ ಮಾಡುತ್ತೆ ಬೇಸ್ಡ್ ಆನ್ ದಿ ಪ್ರಾಫಿಟ್ಸ್ನ ಬೇಸ್ಡ್ ಮಾಡಿಕೊಂಡು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್, ಅಂದರೆ ಪಾಸ್ಟ್ ಪ್ರೆಸೆಂಟ್ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಟ್ ಮಾಡಿ ಫ್ಯೂಚರ್ ಪ್ರಾಫಿಟ್ ಎಸ್ಟಿಮೇಟ್ ಮಾಡುತ್ತೆ. ಬೇಸ್ಡ್ ಆನ್ ಸಚ್ ಪ್ರಾಫಿಟ್ಸ್ ಗುಡ್ವಿಲ್ ಇಸ್ ಕ್ರಿಯೇಟೆಡ್. ನಂಗೆ ಗುಡ್ವಿಲ್ ಯಾವ ಥರ ಕ್ರಿಯೇಟ್ ಆಗುತ್ತೆ, ಗುಡ್ವಿಲ್ ಅನ್ನೋದು ಯಾವುದಕ್ಕೆ ಬೇಸ್ ಆಗುತ್ತೆ ಅನ್ನೋದು ಇನಿಷಿಯಲ್ ಕ್ಲಾಸಸ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ಇಲ್ಲೇನಾಯಿತು, ಗುಡ್ವಿಲ್ ಕ್ರಿಯೇಟ್ ಮಾಡ್ತು. ಇದು ಯಾರು, ಸಿ ತಂದಿಲ್ಲ, ತರದೇ ಇದ್ದರೂ ಇಮ್ಯಾಜಿನರಿ ವ್ಯಾಲ್ಯೂನ ಫರ್ಮ್ ಏನು ಮಾಡ್ತು, ಗುಡ್ವಿಲ್ನ ಕ್ರಿಯೇಟ್ ಮಾಡ್ತು, ಆಯಿತಾ. ಅದು ಯಾವ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಸ್ ಆಗಿತ್ತು, ನ್ಯೂ ಪಾರ್ಟ್ನರ್ ಅಥವಾ ಸೀಸ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನೋಡಿ, ಟು ದಿ ಎಕ್ಸ್ಟೆಂಟ್ ಆಫ್ ನ್ಯೂ ಪಾರ್ಟ್ನರ್ ಶೇರ್ ಆಫ್ ಪ್ರಾಫಿಟ್ಸ್ನ ಒಂದು ಬೇಸಾಗಿ ಇಟ್ಕೊಂಡು ದ ವ್ಯಾಲ್ಯೂ ಆಫ್ ದ ಫರ್ಮ್ನ ಏನು ಮಾಡ್ತು, ಕ್ಯಾಲ್ಕುಲೇಟ್ ಮಾಡ್ತು, ಆಯಿತಾ. ಈಗ ಫರ್ಮ್ ಮುಂದೆ ಇರೋದು 2 ಟಾಸ್ಕ್ ಇದೆ. ಒಂದು, ಈಗ ನೋಡಿ ಗುಡ್ವಿಲ್ ಇಲ್ಲೇನು ಟ್ರೀಟ್ ಮಾಡುತ್ತೆ, ಫರ್ಮ್ ಇಲ್ಲೇನು ಟ್ರೀಟ್ ಮಾಡುತ್ತೆ, ಗುಡ್ವಿಲ್ನ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕ್ರಿಯೇಟ್ ಮಾಡಿಬಿಡ್ತು. ಗುಡ್ವಿಲ್ನ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕ್ರಿಯೇಟ್ ಮಾಡಿಬಿಡ್ತು. ಸೊ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಆದಮೇಲೆ, ಸೊ ರೂಲ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನಾವು ಅಪ್ಲೈ ಮಾಡೋದಾದರೆ, ಈಗ ಮೊದಲು ಗುಡ್ವಿಲ್ ಅನ್ನೋದು ಇರಲಿಲ್ಲ, ಈ ಕ್ರಿಯೇಟ್ ಮಾಡಿದ್ಮೇಲೆ
ಗುಡ್ವಿಲ್ ಏನಾಯಿತು, ಇನ್ಕ್ರೀಸ್ ಆಯಿತು. ಅಂದರೆ ಅಸೆಟ್ ಇನ್ಕ್ರೀಸ್ ಆಯಿತು. ಅಸೆಟ್ ಇನ್ಕ್ರೀಸ್ ಆದಾಗ ರೂಲ್ ಏನು ಹೇಳುತ್ತೆ, ಡೆಬಿಟ್ ಅಂತ ಹೇಳುತ್ತೆ. ರೂಲ್ ಏನು ಹೇಳುತ್ತೆ, ಡೆಬಿಟ್. ಅಂಡರ್ಸ್ಟ್ಯಾಂಡ್ ನೋಡಿ, ಡೆಬಿಟ್ ಆಯಿತು, ರೂಲ್ ಡೆಬಿಟ್ ಆಯಿತು, ಡೆಬಿಟ್. ಈಗ ನೋಡಿ ಇದಕ್ಕೆ ಬ್ಯಾಲೆನ್ಸ್ ಶೀಟ್ ಕ್ರಾಸ್ ಚೆಕ್ ಮಾಡಿ. ಬ್ಯಾಲೆನ್ಸ್ ಶೀಟಲ್ಲಿ ಗುಡ್ವಿಲ್ ಇಂಟ್ಯಾಂಜಿಬಲ್ ಅಸೆಟ್ ಇನ್ಕ್ರೀಸ್ ಆಯಿತು, ಡೆಬಿಟ್. ಅಂದರೆ ಗುಡ್ವಿಲ್ ಅಕೌಂಟ್ ಕ್ರಿಯೇಟ್ ಆಯಿತು. ಗುಡ್ವಿಲ್ ಅಸೆಟ್ ಆಗಿರೋದ್ರಿಂದ ನಾವು ವರ್ಷದ ಎಂಡಿಂಗ್ನಲ್ಲಿ ನಾವು ಇದನ್ನು ಕ್ಲೋಸ್ ಮಾಡಿದಾಗ ಡೆಬಿಟ್ ಬ್ಯಾಲೆನ್ಸ್ ಆಯಿತು. ಅಸೆಟ್ ಅಂತ ಗುಡ್ವಿಲ್ನ ನಾವೇನು ಮಾಡ್ತೀವಿ, ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀವಿ. ಗುಡ್ ವಿಲ್ ಅಂತ ತೋರಿಸ್ತೀವಿ, ಸೊ ಅಂತ ತೋರಿಸ್ತೀವಿ. ಓಕೆ, ಸೊ ಅಸೆಟ್ ಸೈಡು ಒಂದು ಐಟಮ್ ಜಾಸ್ತಿ ಆಯಿತು, ಬಟ್ ಲಯಬಿಲಿಟಿ ಸೈಡ್ ಇನ್ನೊಂದು ಐಟಮ್ ಜಾಸ್ತಿನೇ ಆಗಿಲ್ಲ, ಆಯಿತಾ? ಬಿಕಾಸ್ ಇಟ್ ಈಸ್ ಅನ್ ಇಮ್ಯಾಜಿನರಿ ಐಟಮ್. ಗುಡ್ ವಿಲ್ ಇಟ್ ಈಸ್ ಅನ್ ಇಮ್ಯಾಜಿನರಿ, assumed, fictitious. Okay, because she has not come with the extra money, so therefore firm has created artificially the goodwill in order to increase the firm's partners capital balance. ಇಲ್ಲೇನಾಗುತ್ತೆ, ಡಿಮ್ಯಾಂಡ್ ಮಾಡ್ತಾರೆ ಎ ಆ್ಯಂಡ್ ಬಿ, ಅವ್ನು ಗುಡ್ವಿಲ್ ತರದೇ ಇದ್ರೂ ಪರವಾಗಿಲ್ಲ, ದ ಫರ್ಮ್ ಹ್ಯಾಸ್ ಟು ಪೇ ಗುಡ್ವಿಲ್ ಅಂತ ಎ ಆ್ಯಂಡ್ ಬಿ ಡಿಮ್ಯಾಂಡ್ ಮಾಡ್ತಾರೆ. ಸೊ ಫರ್ಮ್ ಕೈಲಿ ಈಗ ಕ್ಯಾಶ್ ಇಲ್ಲ ಕೊಡೋಕ್ಕೆ, ಬಟ್ ಅದೇನು ಮಾಡ್ತು, ಫ್ಯೂಚರ್ನಲ್ಲಿ ಈ ಏನು ಪೋರ್ಷನ್ ಆಫ್ ಗುಡ್ವಿಲ್ ಇದೆ ಅದನ್ನು ನಾವು ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನಿದೆ ಗುಡ್ವಿಲ್ ವ್ಯಾಲ್ಯೂನ ಈಗಲೇ ನಾನು ಪಾರ್ಟ್ನರ್ಸ್ಗೆ ನಾನು ಕೊಡಬೇಕು ಅಂತ ಫರ್ಮ್ ಬರ್ಕೊಂತು. ಪೇ ಮಾಡಿಲ್ಲ, ಬಟ್ ಏನು ಮಾಡ್ತು, ಫ್ಯೂಚರ್ನಲ್ಲಿ ಪೇ ಮಾಡ್ತೀನಿ ಅಂತ ಒಂದು ಅಗ್ರಿಮೆಂಟ್ ಮಾಡಿಕೊಂಡು, ಸೊ ಲಯಬಿಲಿಟಿ ಬ್ಯಾಲೆನ್ಸ್ ಏನು ಮಾಡ್ತಾ ಹೋಯಿತು, ಕ್ಯಾಪಿಟಲ್ ಬ್ಯಾಲೆನ್ಸ್ನ ಇನ್ಕ್ರೀಸ್ ಮಾಡ್ತು. ವಿಚ್ ಮೀನ್ಸ್ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಎ ಬಿ ಆಬ್ಲಿಗೇಷನ್ ಏನಾಯಿತು, ಗುಡ್ವಿಲ್ ಬಂದಿದ್ದರಿಂದ ಇನ್ಕ್ರೀಸ್ ಆಯಿತು. ಸೊ ಇಲ್ಲಿ ಏನು ಟಾಸ್ಕ್ ಆಯಿತು, ಒಂದು ಗುಡ್ವಿಲ್ ಅಂತ ತೊಗೊಂಡ ತಕ್ಷಣ ಅದು ಅಸೆಟ್ ಅಂತ ಆಯಿತು. ಸೊ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡು ಒಂದು ಅಸೆಟ್ ಇನ್ಕ್ರೀಸ್ ಆಯಿತು. ಸೊ ಬ್ಯಾಲೆನ್ಸ್ ಶೀಟ್ ಅಂದ್ರೇನು, ಈಕ್ವಲ್ ಆಗಬೇಕು. ಸೊ ಅಸೆಟ್ ಸೈಡ್ ಒನ್ ಐಟಮ್ ಏನು ಅಮೌಂಟ್ ಇದೆ ಅದು ಜಾಸ್ತಿ ಆದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಿದ್ದ ವ್ಯಾಲ್ಯೂ ಏನಾಗಿರಬೇಕು, ಲಯಬಿಲಿಟಿ ಸೈಡೇ ಇರಬೇಕು. ಓಕೆ, ಸೊ ವಿಚ್ ಮೀನ್ಸ್ ಈಗೇನು ಮಾಡುತ್ತೆ, ಗುಡ್ವಿಲ್ನ ಅಸೆಟ್ ಅಂತಲೂ ತೋರಿಸುತ್ತೆ, ಅದೇ ಸಮ್ ಪೋರ್ಷನ್ ಆಫ್ ಗುಡ್ವಿಲ್ನ ಕ್ಯಾಪಿಟಲ್ ಅಕೌಂಟಲ್ಲೂ ಸೇರಿಸುತ್ತೆ. ಸೊ ಆಗೇನಾಯಿತು, ಬ್ಯಾಲೆನ್ಸ್ ಶೀಟ್ ಏನಾಯಿತು, ಟ್ಯಾಲಿ ಆಯಿತು. ಈ ಕಡೆ ಲಯಬಿಲಿಟಿನ ಆಬ್ಲಿಗೇಷನ್ನ ಫ್ಯೂಚರ್ ಆಬ್ಲಿಗೇಷನ್ನ ಇನ್ಕ್ರೀಸ್ ಮಾಡ್ಕೊಂಡಂಗೂ ಆಯಿತು, ಈ ಕಡೆ ಅಸೆಟ್ ಅಂತ ಅದನ್ನು ತೋರಿಸಿದಂಗೂ ಆಯಿತು, ಆಯಿತಾ? ಸೊ ಏಸ್ ಕ್ಯಾಪಿಟಲ್ ಬೀಸ್ ಕ್ಯಾಪಿಟಲ್ನಲ್ಲಿ ಈ ಏನು ಪೋರ್ಷನ್ ಆಫ್ ಗುಡ್ವಿಲ್ ಏನಿರುತ್ತೆ ಸೇರ್ಕೊಂಡಿರುತ್ತೆ. ಸೊ ಎಂಟ್ರಿ ಏನಾಯಿತು, ಗುಡ್ವಿಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಓಲ್ಡ್ ರೇಷಿಯೋ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಸಿ ಗುಡ್ವಿಲ್ನ ತಂದಿಲ್ಲ, ಅದ್ರ ಬದಲು ಫರ್ಮ್ ಏನು ಮಾಡ್ತು, ಕ್ರಿಯೇಟ್ ಮಾಡ್ತು. ಯಾಕೆ ಕ್ರಿಯೇಟ್ ಮಾಡ್ತು ಅಂದರೆ ಎ ಆ್ಯಂಡ್ ಬಿ ಡಿಮ್ಯಾಂಡ್ ಮಾಡಿದ್ರು. ಸೊ ನಮಗೆ ಆ ಗುಡ್ವಿಲ್ ಪೋರ್ಷನ್ ನಮಗೆ ಬೇಕೇ ಬೇಕು ಅಂತ. ಫರ್ಮ್ ಏನಂತೂ ಸದ್ಯಕ್ಕೆ ಈಗ ಕೊಡೋಕ್ಕಾಗಲ್ಲ, ವಿ ಡೋಂಟ್ ಹ್ಯಾವ್ ಎ ಕ್ಯಾಶ್ ಮಿನಿಮಮ್ ಬ್ಯಾಲೆನ್ಸ್, ಸೊ ಇನ್ ಫ್ಯೂಚರ್ ಐ ವಿಲ್ ಪೇ ಅಂತ ಹೇಳ್ತು. ಸೊ ಇನ್ ಫ್ಯೂಚರ್ ಕೊಡ್ತೀನಿ ಅನ್ನೋದು ಏನು ಗ್ಯಾರಂಟಿ? ಅದಕ್ಕೆ ಏನು ಮಾಡ್ತೀವಿ, ಎ ಆ್ಯಂಡ್ ಬಿ ಏನು ಮಾಡಿದ್ರು, ನಮ್ಮ ಏನು ಬ್ಯಾಲೆನ್ಸ್ ಇದೆ, ನೀವೇನು ನನ್ನ ಫರ್ಮ್ ಏನು ಕೊಡಬೇಕು, ನೀವೇನು ಕೊಡಬೇಕು ನಮಗೆ, ಅದರಲ್ಲಿ ಗುಡ್ವಿಲ್ ಪೋರ್ಷನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ? ಸೊ ಫಾರ್ ಎಕ್ಸಾಂಪಲ್ ಓನರ್ಸ್ 100 ರೂಪಾಯಿ ಬಂಡವಾಳ ಹಾಕಿರ್ತಾರೆ. ಸೊ ಫರ್ಮ್ದು ಸಾಲ ಎಷ್ಟಾಯಿತು, ಎದ್ 100 ಬಿದ್ 100 200 ಆಯಿತು. ಈಗ ಹೊಸದಾಗಿ ಗುಡ್ವಿಲ್ 25 ರೂಪಾಯಿ ಅವರಿಬ್ಬರು ಕೊಡಬೇಕಿತ್ತು, ಕ್ಯಾಶ್ ಇಲ್ಲ ಕೊಡೋಕ್ಕೆ. ಏನು ಮಾಡ್ತು, 100 ರೂಪಾಯಿ ಏನು ಬರ್ಕೊಂಡು ಏನಿತ್ತು ಸಾಲ, ಅದಕ್ಕೆ 25 ರೂಪಾಯಿ ಆ್ಯಡ್ ಮಾಡ್ಕೊಂಡು ಸಾಲ. ಸೊ ಈಗ ಎಷ್ಟಾಯಿತು, 125 100 ರೂಪಾಯಿ ಅವ್ರದ್ದು ಒರಿಜಿನಲ್ ಬಂಡವಾಳ, 25 ರೂಪಾಯಿ ಗುಡ್ವಿಲ್ ಪೋರ್ಷನ್. ಫ್ಯೂಚರ್ನಲ್ಲಿ ಫರ್ಮ್ ಕ್ಲೋಸ್ ಆಗೋ ಟೈಮ್ನಲ್ಲಿ, ಅಥವಾ ಯಾವಾಗ ಕ್ಯಾಶ್ ಅವೈಲಬಲ್ ಆಗುತ್ತೆ ಆವಾಗ, ಅಥವಾ ಯಾವಾಗ ಗುಡ್ವಿಲ್ ಅಂತ ಕ್ಯಾಶ್ ಕೊಡ್ತಾನೆ ಆವಾಗ ಬ್ಯಾಲೆನ್ಸ್ ಏನು ಗುಡ್ವಿಲ್ ಪೋರ್ಷನ್ ಇರುತ್ತೆ ಅದನ್ನು ಪಾರ್ಟ್ನರ್ಸ್ ಯಾವ ಬೇಕಾದರೆ ಅವರ ಅವಶ್ಯಕತೆ ಇದ್ದಾಗ, ರಿಕ್ವೈರ್ಮೆಂಟ್ ಇದ್ದಾಗ ವಿತ್ಡ್ರಾ ಮಾಡ್ಬೋದು. ಓಕೆ, ಸೊ ಆಬ್ವಿಯಸ್ಲಿ ಈ ಒಂದು ಆಬ್ಲಿಗೇಷನ್ ಟುವರ್ಡ್ಸ್ ಗುಡ್ವಿಲ್ ಏನಾಯಿತು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ನ ಇನ್ಕ್ರೀಸ್ ಮಾಡ್ತು. ಓಕೆ, ಸೊ ಈ ರೀತಿ ಏನಾಯಿತು, ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಯಿತು. ನೋಡಿ, ಗುಡ್ವಿಲ್ ಕ್ರಿಯೇಟ್ ಮಾಡಿದ್ವು. ಸೊ ಇದೊಂದು ಕ್ರಿಯೇಟ್ ಮಾಡಿಬಿಟ್ಬಿಟ್ರೆ ಆಗಲ್ಲ, ಯಾಕಂದರೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲ್ಲ. ಸೊ ಅಲ್ಟಿಮೇಟ್ ಇಂಟೆನ್ಷನ್ ಏನಾಗಿದೆ, ಈ ಗುಡ್ವಿಲ್ ಕ್ರಿಯೇಟ್ ಮಾಡಿದ ಅಲ್ಟಿಮೇಟ್ ಇಂಟೆನ್ಷನ್ ಕ್ರಿಯೇಟ್ ಮಾಡಿದ್ದೆ ಪಾರ್ಟ್ನರ್ಸ್ಗೆ ಹಂಚೋಕ್ಕೆ. ಸೊ ಪಾರ್ಟ್ನರ್ಸ್ಗೆ ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಓಲ್ಡ್ ರೇಷಿಯೋದಲ್ಲಿ ಹಂಚ್ಬಿಡಿ, ಆವಾಗ ಬ್ಯಾಲೆನ್ಸ್ ಶೀಟ್ ಏನಾಯಿತು, ಟ್ಯಾಲಿ ಆಯಿತು. ದಿಸ್ ಈಸ್ ಕೇಸ್ 3.
ಸೊ ಕೇಸ್ 3 ಏನಾಗುತ್ತೆ, ಕೇಸ್ 3 ಏನಾಗುತ್ತೆ, ಗುಡ್ ವಿಲ್ಲು ಕ್ರಿಯೇಟ್ ಮಾಡ್ತೀವಿ ಆ್ಯಂಡ್ ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀವಿ. ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀವಿ, ಗುಡ್ ವಿಲ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀವಿ. ಓಕೆ, ದೆನ್ ನೆಕ್ಸ್ಟು ಕೇಸ್ 4 ಬಗ್ಗೆ ಬನ್ನಿ. ಗುಡ್ ವಿಲ್ ಕ್ರಿಯೇಟೆಡ್ ಇಲ್ಲೂ ಅಷ್ಟೇ, ಆದರೆ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬಾರ್ದು. ಸೊ ಮೊದಲನೇ ಎಂಟ್ರಿ ಬೋತ್ ಆರ್ ಸೇಮ್. ನೋಡಿ ಮೊದಲನೇ ಎಂಟ್ರಿ ಇದು ಅಷ್ಟೇ ಸೇಮ್, ಮೊದಲನೇ ಎಂಟ್ರಿ ಸೇಮ್ ಇದೆ. ಸೊ ಎರಡನೇ ಎಂಟ್ರಿ ಅಂದರೆ ಮೊದಲನೇ ಎಂಟ್ರಿ ಮೊದಲನೇ ಎಂಟ್ರಿ ಪಾಸ್ ಮಾಡಿದ್ರೆ ಗುಡ್ ವಿಲ್ ಅಂತ ಬ್ಯಾಲೆನ್ಸ್ ಶೀಟಲ್ಲಿ ಕಾಣಿಸ್ಕೊಡುತ್ತೆ. ಅದು ಕಾಣಿಸ್ಕೊಬಾರ್ದು, ಒಂದು ಎಕ್ಸ್ಟ್ರಾ ಎಂಟ್ರಿ ಪಾಸ್ ಮಾಡಬೇಕು. ಅದೇನದು, ಆಲ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಗುಡ್ ವಿಲ್ ಅಕೌಂಟ್. ನೋಡಿ ಗುಡ್ ವಿಲ್ ಅಕೌಂಟ್ ಇಲ್ಲಿ ಡೆಬಿಟ್ ಇತ್ತು, ಈಗೇನಾಯಿತು ಕ್ರೆಡಿಟ್ ಆಯಿತು. ಸೊ ಗುಡ್ ವಿಲ್ ಅಕೌಂಟ್ ಏನಾಯಿತು, ಕ್ಯಾನ್ಸಲ್ ಆಯಿತು. ಉಳ್ಕೊಳ್ಳೋದೇನು, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್, ಆಲ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ಆಲ್ ದ ಪಾರ್ಟ್ನರ್ಸ್ ಅಂದರೆ ಇಲ್ಲಿ ನ್ಯೂ ಪಾರ್ಟ್ನರು ಸೇರ್ಕೊತಾರೆ. ಇಲ್ಲಿ ಏನಾಗುತ್ತೆ, ಕೇಸ್ 4ನಲ್ಲಿ ಗುಡ್ ವಿಲ್ನ ನಾವು ವ್ಯಾಲ್ಯೂ ಮಾಡಬೇಕಾದ್ರೆ ಹೋಲ್ ಫರ್ಮ್ದು ವ್ಯಾಲ್ಯೂ ಮಾಡ್ತೀವಿ. ಅದೇ ಕೇಸ್ 3 ಏನಾಗುತ್ತೆ, ಹೋಲ್ ಫರ್ಮ್ದು ವ್ಯಾಲ್ಯೂ ಮಾಡಲ್ಲ. ದ ಗುಡ್ ವಿಲ್ ಇಸ್ ವ್ಯಾಲ್ಯೂ ಟು ದಿ ಎಕ್ಸ್ಟೆಂಟ್ ಆಫ್ ಶೀಸ್ ಶೇರ್ ಆಫ್ ಪ್ರಾಫಿಟ್. ಓಕೆ, ಅದೇ ಕೇಸ್ 4ನಲ್ಲಿ ಏನಾಗುತ್ತೆ, ಹೋಲ್ ಫರ್ಮ್ಸ್ ವ್ಯಾಲ್ಯೂನ ನಾವು ವ್ಯಾಲ್ಯೂ ಮಾಡ್ತೀವಿ. ಸೊ ಫಸ್ಟು ಎ ಬಿಗೆ ಹಂಚ್ಬಿಡ್ತೀವಿ, ಆಮೇಲೆ ಅದನ್ನು ಫಸ್ಟ್ ಕ್ರೆಡಿಟ್ ಮಾಡ್ತೀವಿ ಎ ಬಿಗೆ, ಆಮೇಲೆ ಎ ಬಿ ಸಿಗೆ ನಾವು ಡೆಬಿಟ್ ಮಾಡ್ತೀವಿ. ಇದ್ರ ಇಂಟೆನ್ಷನ್ ಏನಾಯಿತು, ಇಲ್ಲಿ ಸಿ ಶೇರ್ ಏನಿದೆ ಅದನ್ನು ನಾವು ಕ್ರೆಡಿಟ್ ಮಾಡ್ತೀವಿ ಆ್ಯಂಡ್ ದೆನ್ ಹೋಲ್ ಗುಡ್ ವಿಲ್ ನಾವು ಡೆಬಿಟ್ ಮಾಡ್ತೀವಿ. ಇದ್ರ ಉದ್ದೇಶ ಏನಾಯಿತು, ಅಲ್ಟಿಮೇಟ್ಲಿ ಗುಡ್ ವಿಲ್ ಸಿಗುತ್ತೆ, ಎ ಆ್ಯಂಡ್ ಬಿ ಗುಡ್ ವಿಲ್ ಸಿಗುತ್ತೆ, ಅಂದರೆ ಗುಡ್ ವಿಲ್ ಸಿಗುತ್ತೆ, ಆದರೆ ಎಷ್ಟು ಸಿಗುತ್ತೆ, ಸೀಸ್ ಪೋರ್ಷನ್ ಮಾತ್ರ ಸಿಗುತ್ತೆ. ನೋಡಿ ಹೋಲ್ ಫಾರ್ಮ್ ಗುಡ್ ವಿಲ್ ನಾವು ವ್ಯಾಲ್ಯೂ ಮಾಡಿದ್ವಿ, ಬರೀ ಮೊದಲನೇ ಎಂಟ್ರಿ ಕೊಟ್ಬಿಟ್ರೆ ಏನಾಗುತ್ತೆ, ಗುಡ್ ವಿಲ್ಲು ಎಕ್ಸಸ್ ಹೋಗ್ಬಿಡುತ್ತೆ ಯಾರಿಗೆ, ಎ ಆ್ಯಂಡ್ ಬಿಗೆ. ಇಲ್ಲಿ ಫಾರ್ಮ್ ಕೊಡಬೇಕಾಗಿರೋದು ಯಾಸ್ ಪೋರ್ಷನ್ ಆಫ್ ಗುಡ್ ವಿಲ್ಲು ಸಿ ಪ್ರಾಫಿಟ್ ಶೇರಿಂಗ್ ಎಷ್ಟು ಬಿಟ್ಕೊಟ್ಟಿರ್ತಾರೆ, ಸ್ಯಾಕ್ರಿಫೈಸ್ ಮಾಡಿರ್ತಾರೆ, ಅಷ್ಟು ಪ್ರಪೋರ್ಷನೇಟ್ ಆಫ್ ಗುಡ್ ವಿಲ್ ವ್ಯಾಲ್ಯೂ ಮಾಡ್ತಿತ್ತು ಇಲ್ಲಿ ತನಕ. ಕೇಸ್ 4ಅಲ್ಲಿ ಏನಾಯಿತು, ನಾವು ಹೋಲ್ ಫಾರ್ಮ್ ವ್ಯಾಲ್ಯೂ ಮಾಡಿಬಿಟ್ಟು ಆ್ಯಂಡ್ ಅದು ಕಂಡೀಷನ್ ಏನು, ಬ್ಯಾಲೆನ್ಸ್ ಶೀಟಲ್ಲಿ ಗುಡ್ ವಿಲ್ ಅಂತ ತೋರಿಸ್ಬಾರ್ದು. ಆವಾಗ ನಾವೇನು ಮಾಡಬೇಕು, ಈಗ ನೋಡಿ ಗುಡ್ ವಿಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಕೊಟ್ಟು ಇನ್ನೊಂದು ಎಂಟ್ರಿ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಗುಡ್ ವಿಲ್ ಅಂತ ಕೊಟ್ಬಿಟ್ರೆ ಗುಡ್ ವಿಲ್ಲೇ ಸಿಗಲ್ಲ ಎ ಆ್ಯಂಡ್ ಬಿಗೆ. ಅದಕ್ಕೆ ನಾವೇನು ಮಾಡ್ತೀವಿ, ಹೋಲ್ ಫಾರ್ಮ್ ವ್ಯಾಲ್ಯೂ ಮಾಡಿದ ಗುಡ್ ವಿಲ್ನ ಇಬ್ಬರಿಗೂ ಫಸ್ಟು ಎ ಬಿಗೆ ಹಂಚ್ಬಿಡ್ತೀವಿ ಆ್ಯಂಡ್ ದೆನ್ ಸೆಕೆಂಡ್ ಎಂಟ್ರಿ ಗುಡ್ ವಿಲ್ ಅಕೌಂಟ್ ಬರಬಾರ್ದು ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಆಲ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಗುಡ್ ವಿಲ್ ಅಕೌಂಟ್ ಅಂತ ಹಂಚ್ತೀವಿ. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಕೇಸ್ 5 ಕೊಟ್ಟಿಲ್ಲ, ಬಟ್ we will discuss case 5 as well in the next session. Case 4 ನಿಮಗೆ ಸ್ವಲ್ಪ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ತೊಗೊಂಡು ಹೇಳಿಲ್ಲ ಅಂದರೆ ಅದು ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅಪ್ ಟು ಕೇಸ್ 3 ಈಸಿ ಅಂಡರ್ಸ್ಟ್ಯಾಂಡ್ ಆಗಿಬಿಡುತ್ತೆ. ನೀವು ಅರ್ಥ ಆಗಿದೆ, ಕೇಸ್ 3 ಅರ್ಥ ಆಗಿದೆ, ಈಸಿಯಾಗಿ ಅರ್ಥ ಆಗಿದೆ ಅನಿಸುತ್ತೆ. ಸೊ ಇಲ್ಲಿ ಕೇಸ್ 3 ಇಂಟೆನ್ಷನ್ ಏನು, ಓಲ್ಡ್ ಪಾರ್ಟ್ನರ್ಸ್ಗೆ ಗುಡ್ ವಿಲ್ ಪ್ರಪೋರ್ಷನ್ನ ಇನ್ಕ್ರೀಸ್ ಮಾಡಬೇಕು. ಅಂದರೆ ಇನ್ಕ್ರೀಸ್ ಮಾಡೋದಂದರೆ ಅವರ ಕ್ಯಾಪಿಟಲ್ ಅಕೌಂಟ್ಗೆ ಇದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ಬರೀ ಲಯಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಅಸೆಟ್ಟು ಇನ್ಕ್ರೀಸ್ ಆಗಲ್ಲ. ಅದಕ್ಕೆ ಅಸೆಟ್ ನಾವು ಇನ್ಕ್ರೀಸ್ ಮಾಡಬೇಕು ಅಂದರೆ ನಾವು ಅದನ್ನು ಅಷ್ಟೇ ವ್ಯಾಲ್ಯೂನ ಅಸೆಟ್ ಸೈಡ್ ತೋರಿಸ್ಬೇಕು. ಏನಂತ ತೋರಿಸ್ಬೇಕು, ಗುಡ್ ವಿಲ್ ಅಂತ ತೋರಿಸ್ಬೇಕು. ಸೊ ಅದಕ್ಕೋಸ್ಕರ ಗುಡ್ ವಿಲ್ ಅಕೌಂಟ್ ಡೆಬಿಟ್ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಓಲ್ಡ್ ರೇಷಿಯೋದಲ್ಲಿ ಹಂಚ್ಬೋದು ಅಥವಾ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಹಂಚ್ಬೋದು. ಯಾವಾಗ, ಟು ದಿ ಎಕ್ಸ್ಟೆಂಟ್ ಆಫ್ ನ್ಯೂ ಪಾರ್ಟ್ನರ್ ಶೇರ್ ಆಫ್ ಪ್ರಾಫಿಟ್ಸ್. ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ದಾರೆ ಅಂದರೆ ಇದನ್ನು ಸಹ ಓಲ್ ಫರ್ಮ್ಸ್ ವ್ಯಾಲ್ಯೂನ ಇಟ್ಕೊಂಡು ಕೆಲವು ಟೈಮ್ ಹಂಚಿದ್ದಾರೆ ಓಲ್ಡ್ ರೇಷಿಯೋದಲ್ಲಿ ಅಂತ. ಸೊ ಯಾವುದೇ ರೀತಿ ನಾವು ಪಾರ್ಟ್ನರ್ಶಿಪ್ಪಲ್ಲಿ ಗುಡ್ ವಿಲ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಇಟ್ ಅಗೇನ್ ವೈಲೇಟ್ಸ್ ದಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಆದ್ದರಿಂದ ಫಾರ್ ದಿ ಅಕೌಂಟಿಂಗ್ ಪರ್ಪಸ್ ಅಪಾರ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ವಿ ಮೇಂಟೈನ್ ಅಕೌಂಟಿಂಗ್ ರೆಕಾರ್ಡ್ಸ್ ಇನ್ ಸಚ್ ಎ ಮ್ಯಾನರ್. ಸೊ ಆದ್ದರಿಂದ ಕೇಸ್ 4ನ ನೆಕ್ಸ್ಟ್ ಸೆಷನಲ್ಲಿ ನಾವು ವಿತ್ ಎನ್ ಎಕ್ಸಾಂಪಲ್ ಇಲಸ್ಟ್ರೇಟ್ ಮಾಡೋಣ. ಐ ಥಿಂಕ್ ವಿತ್ ಎನ್ ಎಕ್ಸಾಂಪಲ್ ಇಲಸ್ಟ್ರೇಟ್ ಮಾಡಿದ್ರೆ ಮಾತ್ರ ಅದು ಅಂಡರ್ಸ್ಟ್ಯಾಂಡ್ ಆಗೋದು. ಥಿಯರಿಟಿಕಲ್ ಆಸ್ಪೆಕ್ಟ್ ನಾವು ಡಿಸ್ಕಸ್ ಮಾಡಿದ್ದೀವಿ ಆ್ಯಂಡ್ ದೆನ್ ಇದನ್ನು ನೀವು ಇನ್ನೊಂದು ಸಾರಿ ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಸೆಷನ್ಗೆ ಅದು ಹೆಲ್ಪ್ ಆಗುತ್ತೆ. ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೆಷನ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸೆಷನ್.